ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಇಲ್ಲಿ ಯಾವುದೇ ರೀತಿ ಲ್ಯಾಬ್ ಇಲ್ಲ, ಪ್ರೊಫೆಸರ್ಸ್ ಇಲ್ಲ, ಟ್ರೈನಿಂಗ್ ಸೆಂಟ್ರೇ ಇಲ್ಲ. ಇವ್ರು ಯಾವ ರೀತಿ ಕೋಚಿಂಗ್ ಕೊಡ್ತಾರ್ರಿ ಇಲ್ಲಿ ಹುಡುಗರಿಗೆ? ಲೈಸೆನ್ಸ್ ಮಾರ್ಬಿಟ್ಟಿದ್ದಾನೆ 75 ಲಕ್ಷಕ್ಕೆ. ಇವ್ರ ರೊಕ್ಕ 56 ಲಕ್ಷ 54 ಲಕ್ಷ ಇವ್ರ ರೊಕ್ಕ ಗುಣ ತಿಂದ್ಬಿಟ್ಟಿದ್ದಾನೆ. ಹ ಇವು ಏನನ್ನ ಕೇಳಕ್ ಹೋದ್ರೆ ಯಾವನಿಗೆ ಹೇಳ್ಕೊ ಅಂತಾನೆ. ವರ್ಷ ಒಬ್ಬೊಬ್ರ ಹತ್ರ 75,000 ಇಸ್ಕೊಂಡು ಮತ್ತೆ ಏನ್ ಮಾಡಿದಾನೆ, 18 ಜನ ಹತ್ರ ಈ ರೀತಿ ವಸೂಲಿ ಮಾಡಿದಾನೆ. ಅವರು ಟ್ರೈನಿಂಗ್ ಆಗಿದೆ, ಎಲ್ಲ ಮುಗ್ದಿದೆ. ಆದ್ರೆ ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ಬೇಕಂದ್ರೆ ಮತ್ತೆ ಇವತ್ತು 35,000 ರೂಪಾಯಿ ಕೊಟ್ರೆ ಕೊಡ್ತೀನಿ ಅಂತದಾನೆ. ಫಸ್ಟ್ ಆಫ್ ಆಲ್ ಇಲ್ಲಿ ಕ್ಯಾಂಪಸ್ ಅಲ್ಲಿ ನರ್ಸಿಂಗ್ ಕಾಲೇಜೇ ಇಲ್ಲ, ಅದು ಮಾರ್ಬಿಟ್ಟಿದ್ದಾನೆ. ಇವತ್ತು ಈ ಬಡ ಮಕ್ಕಳಿಗೆ ಯಾವ ರೀತಿ ಸತಾಯಿಸ್ತದಾನೆ ಅಂದ್ರೆ ಮೆಂಟಲ್ ಟಾರ್ಚರ್ ಕೊಡ್ತಿದ್ದಾನೆ. ಅವ್ರಿಗೆ ಎಲ್ಲನ್ ಕೆಲ್ಸಕ್ಕೆ ಹತ್ಬೇಕಂದ್ರೆ ಅವು ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕು ಅವ್ರಿಗೆ. ಅವರು ಊರ್ ಬಿಟ್ಟು ಬಂದಿರ್ತಾರೆ ಓದ್ಕೊಳಕ್ಕೆ. ಇವ್ರಿಗೆ ಒಂದು ನ್ಯಾಯ ಮಾಡಿಕೊಡಿ, ಜಿಲ್ಲಾಡಳಿತಕ್ಕೆ ನಾವು ಕೈ ಮುಗಿದು ಕೇಳ್ಕೊಂತೀವಿ. ಇಲ್ಲ ನೀವು ನ್ಯಾಯ ಮಾಡಿಕೊಟ್ಟಿಲ್ಲ ಅಂದ್ರೆ ನಾವು ಈ ಕಾಲೇಜ್ನ ನಡ್ಸಕ ಬಿಡೋದಿಲ್ಲ. ನಮ್ ಮೇಲೆ ಕೇಸ್ ಆದ್ರೂ ಚಿಂತೆ ಇಲ್ಲ. ನಾವಂತೂ ಅವ್ರನ್ನ ಒದ್ದು ಓಡಿಸೋದಂತೂ ನಿಜ. ಅವ್ರ ಸರ್ಟಿಫಿಕೇಟ್ ಅವ್ರಿಗೆ ಮುಟ್ಲೇಬೇಕು. ಮುಟ್ಟಿಲ್ಲ ಅಂದ್ರೆ ದಕ್ಷಿಣ ಮೂರ್ತಿ ನೀನ್ ದಕ್ಷಿಣ ಕರ್ನಾಟಕ ಹೋಗ್ತೀಯಪ್ಪ, ಗ್ಯಾರಂಟಿ. ಇದು ಬರೆದಿಟ್ಕೊಂಡ್ಬಿಡು. ಸರ್ ನಮಸ್ತೆ, ನಾವು ಶಬರೇಶ್ವರ ಕಾಲೇಜ್ ಸ್ಟೂಡೆಂಟ್ಸು. ನಾವಿಲ್ಲಿ ಸರ್ಟಿಫಿಕೇಟ್ ಕೇಳಕ್ ಬಂದಿದ್ವಿ. ನಮ್ದು ಫೈನಲ್ ಇಯರ್ ಎಲ್ಲ ಕಂಪ್ಲೀಟ್ ಆಗಿದೆ. ಬಟ್ ಇವ್ರ ಸರ್ಟಿಫಿಕೇಟ್ ಇಲ್ಲಿ ಸ್ಟಾರ್ಟಿಂಗ್ ನಾವು 2021 ಜಾಯ್ನ್ ಆಗಿದ್ದು. ಜಾಯ್ನ್ ಆದಾಗ ಒಂದು 6 ಮಂತ್ಸ್ ಕ್ಲಾಸ್ ಮಾಡಿದ್ರು. ಆಮೇಲೆ ಯಾವುದೇ ತರ ಕ್ಲಾಸ್ ಇಲ್ಲ, ನಮ್ ಪೋಸ್ಟಿಂಗು ಮಾಡಿದ್ರು. ಆಮೇಲೆ ಕೇಳಿದ್ರೆ ನೀವು ಅಲ್ಲೋಗಿ ಇಲ್ಲೋಗಿ ಅಂತ ಹೇಳ್ತಿದ್ರೆ. ಫೈನಲ್ ಇಯರ್ ಎಲ್ಲ ಎಕ್ಸಾಮ್ ಬರ್ಕೊಂಡು ಇವಾಗ ಸರ್ಟಿಫಿಕೇಟ್ಸ್ ಕೇಳಕ್ ಬಂದಿದೀವಿ. ಇಲ್ಲಿ ಯಾವುದೇ ರೀತಿಯಾಗಿ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಮ್ಗೆ. ಸರ್ಟಿಫಿಕೇಟ್ ಕೂಡ ಕೇಳಿದ್ರೆ ಅದಕ್ಕೆ 35,000 ಡಿಮ್ಯಾಂಡ್ ಮಾಡ್ತಾ ಇದಾರೆ. ಈ ತರ ಆದ್ರೆ ನಮಗೆ ಮುಂದೆ ಫ್ಯೂಚರ್ ಅಲ್ಲಿ ಬಹಳ ಕಷ್ಟ ಆಗುತ್ತೆ ಸರ್.